ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಾಯ್ ಕೆಳ ಹಂತದ ಅಧಿಕಾರಿಗಳು ಯಾಕೆ ಟಾರ್ಗೆಟ್ ಆಗಬೇಕು? ಅಲ್ಲಿ 3 ಜನ IPS ಅಧಿಕಾರಿಗಳು ಇದ್ದಾಗಲೂ ಸಹ ಬಿಜೆಪಿ ನಾಯಕರು ಸಭೆ ಮಾಡುವಾಗ ಹಿರಿಯ ಅಧಿಕಾರಿಗಳು ಕೂಡ ಇದ್ರಲ್ವಾ? ಅಲ್ಲಿ ಎಡಾ ಮಾರ್ಟಿನ್ ಅವರೇ ಇರ್ಲಿಲ್ವಾ? ಅಲ್ಲಿ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅಲ್ಲೇ ಇದ್ರು. ಟ್ರಾನ್ಸ್ಫರ್ ಮಾಡಿ ಆಗಿದ್ದಾಗ DCP ರೋಹನ್ ಜಗದೀಶ್ ಕೂಡ ಅಲ್ಲೇ ಇದ್ರು. ಸಸ್ಪೆಂಡ್ ಮಾಡಿ ಆಗಿದ್ದಾಗ ಪೊಲೀಸ್ ಕಮಿಷನರ್ ಮೇಲೆ ಯಾಕೆ ಕ್ರಮ ಇಲ್ಲ? ಹಾಗಿದ್ರೆ ಸಿಪಿಐ ಮಾತ್ರ ಬಲಿಪಶು ಆಗಬೇಕಾ? ಇದರಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ರಾಂಗ್ ಮೂವ್ಮೆಂಟ್ ಅನ್ನ ಇಡ್ತಾ ಇದ್ರೆ, ಇದರಲ್ಲಿ ಪ್ರತಿಯೊಂದು ಕೂಡ ರಾಂಗ್ ಮೂವ್ಮೆಂಟ್. ಇದರಲ್ಲಿ ತಪ್ಪು ಹೆಜ್ಜೆಗಳನ್ನ ಸರ್ಕಾರ ಇಡ್ತಾ ಹೋಗ್ತಾ ಇದ್ದೀರಾ. ಅಲ್ಲಿ ಒಬ್ಬ ಸದಸ್ಯನನ್ನ ಕರ್ಕೊಂಡ್ಬಿಟ್ಟು 400 ಕಿಲೋಮೀಟರ್ ರೌಂಡ್ಸ್ ಹಾಕಿದ್ದು, ತದನಂತರ ಈಗ ಸಿಪಿಐನನ್ನ ಸಸ್ಪೆಂಡ್ ಮಾಡಿದ್ದು. ಹಿರೇಬಾಗಿವಾಡಿ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ, ಖಾನಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಳ್ತಾ ಇದೆಯಾ ಸರ್ಕಾರ ಅಂತ ಈ ಬೆಳವಣಿಗೆನ ನೋಡ್ತಾ ಇದ್ರೆ? ಅರುಣ್, ಒಂದಂತೂ ಸ್ಪಷ್ಟ, ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತೆ ಕಾಣಿಸ್ತಾ ಇದೆ. ಇಡೀ ಪ್ರಕರಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸಿದ್ರು ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ರು. ಸರ್ಕಾರವು ಕೂಡ ಒಂದು ಹಂತದಲ್ಲಿ ಎಲ್ಲವನ್ನು ಕೂಡ ಸಮರ್ಥಿಸಿಕೊಂಡು ಬಂದಿತ್ತು. ಆದರೆ ಏನು ಬಿಜೆಪಿ ನಾಯಕರುಗಳನ್ನ ಖಾನಾಪುರ ಠಾಣೆಯ ಒಳಗಡೆ ಸ್ಟೇಷನ್ ಒಳಗಡೆ ಬಿಡಲಾಗಿತ್ತು, ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡಲಾಗಿತ್ತು ಕೂತು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡೋದಾದ್ರೆ, ಇನ್ಸ್ಪೆಕ್ಟರ್ ಒಬ್ಬರೇ ಇನ್ಚಾರ್ಜ್ ಇದ್ದಾಗ ಬಂದು ಆ ರೀತಿ ಮಾಡಿದ್ರೆ ಅವ್ರನ್ನ ಹೊಣೆ ಮಾಡಬಹುದಿತ್ತು. ಆದರೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ನಂತರದಲ್ಲಿ ಬೇರೆ ಬೇರೆ ಒತ್ತಡ ಹೋದ ನಂತರದಲ್ಲಿ ಅಲ್ಲಿಂದ ಸಿಟಿ ಅವ್ರನ್ನ ಕರ್ಕೊಂಡು ಹೋದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇದಾದಾಗ ಅಥವಾ ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ನ ಹೊಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಇದು ಐವಾಶ್ ಮಾಡೋದಲ್ಲದೆ ಮತ್ತಿನ್ನೇನು, ಅಥವಾ ಕೇವಲ ಕಣ್ಣೊರೆಸುವ ತಂತ್ರದ ಭಾಗವಾಗಿ ಯಾರನ್ನೋ ಬಲಿ ಹಾಕಬೇಕಾಗಿತ್ತು, ಅದಕ್ಕೆ ಕೆಳಮಟ್ಟದ ಅಧಿಕಾರಿಯಾಗಿ ಇನ್ಸ್ಪೆಕ್ಟರ್ನ ಬಲಿ ಹಾಕೋಣ ಅನ್ನುವಂಥ ಲೆಕ್ಕಾಚಾರಕ್ಕೆ ಏನಾದರೂ ಪೊಲೀಸ್ ಇಲಾಖೆ ಬಂತ, ಸರ್ಕಾರವೂ ಕೂಡ ಸೂಚನೆ ಏನಾದ್ರು ಕೊಡ್ತಾ ಅನ್ನುವಂಥ ಅನುಮಾನ ಮೂಡುವ ರೀತಿಯಲ್ಲಿದೆ ಈ ಬೆಳವಣಿಗೆ. ಆದರೆ ಒಂದಂತೂ ಸ್ಪಷ್ಟ, ಇಷ್ಟು ದೊಡ್ಡ ಬೆಳವಣಿಗೆ ಆದಾಗ, ಅಪವಾದ ಕೇಳಿ ಬಂದಾಗ ಬೇರೆಲ್ಲ ತನಿಖೆಗಿಂತ ಠಾಣೆ ಒಳಗಡೆ ಬಿಜೆಪಿ ನಾಯಕರು ಕೂತಿದ್ರು ಎಲ್ಲರೂ ಒಟ್ಟಿಗೆ ಅನ್ನುವಂಥ ವಿಚಾರಕ್ಕಾಗಿಯೇ ಸಸ್ಪೆಂಡ್ ಮಾಡ್ತಾರೆ. ಅಂದರೆ ಉಳಿದ ವಿಚಾರಗಳಲ್ಲಿ ನಿರ್ಧಾರ ಏನು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಆದರೆ ಕೇವಲ ಒಬ್ಬ ಅಧಿಕಾರಿಯನ್ನ, ಕೆಳಮಟ್ಟದ ಅಧಿಕಾರಿಯನ್ನ ಬಲಿ ಹಾಕಿ ಉಳಿದ ಅಧಿಕಾರಿಗಳು ಸೇಫ್ ಆಗುವ ಪ್ರಯತ್ನ ಮಾಡಿದ ಅನ್ನುವಂಥದ್ದು ಈ ಬೆಳವಣಿಗೆಯು ಕೂಡ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಒಂದು ಮತ್ತೊಂದಷ್ಟು ಮುಜುಗರ ತರುವಂಥ ವಿಚಾರವೇ ಹೊರತು ಇದರಿಂದ ತಾವೇನೋ ತಪ್ಪನ್ನು ತಿದ್ದುಕೊಂಡ್ವಿ ಅಂತ ಹೇಳಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆ ಬೆಳವಣಿಗೆಗಳು ನೋಡ್ತಾ ಇದ್ದಾರೆ ಅರುಣ್. ಘನಂದಾರಿ ಸರ್ಕಾರ ಈಗ ಈ ವಿಚಾರದಲ್ಲಿ ಏನು ಸಬೂಬನ್ನ ಕೊಡ್ತಾ ಇದೆ ಸಿಪಿಐ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ? ಅರುಣ್, ಒಂದು ಸ್ಪಷ್ಟ, ಈಗ ಬಿಜೆಪಿ ನಾಯಕರುಗಳು ಒಳಗಡೆ ಕೂತು ಅವರು ಮೀಟಿಂಗ್ ಮಾಡಲಿಕ್ಕೆ, ಸಭೆ ಮಾಡಲಿಕ್ಕೆ, ಅಂದರೆ ಒಬ್ಬರನ್ನ ಬಂಧಿಸಿ ಕರೆತಂದಾಗ ಅವ್ರ ಜೊತೆ ಕೂತ್ಕೊಂಡು ಸಭೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅನ್ನೋಂಥ ಕಾರಣವನ್ನು ಮುಂದಿಟ್ಟು ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ವಿಚಾರ ಇರುವಂಥದ್ದು ಆ ರೀತಿ ಅವಕಾಶ ಮಾಡಿ ಕೊಡಬಾರ್ದಿತ್ತು. ಅಂದರೆ ಎಲ್ಲ ಹಿರಿಯ ಅಧಿಕಾರಿಗಳು, IPS ಅಧಿಕಾರಿಗಳು ಅಲ್ಲೇ ಇದ್ರು ಸ್ಥಳದಲ್ಲಿ, ಅವ್ರಿಗೂ ಗಮನದಲ್ಲಿ ಇರುತ್ತೆ. ಅಥವಾ ಹಿರಿಯ ಅಧಿಕಾರಿಗಳಿದ್ದಾಗ ಸಹಜವಾಗಿ ಯಾವುದೇ ಠಾಣೆಯ ಇನ್ಚಾರ್ಜ್ ಇದ್ರು ಕೂಡ ನಾನು ಈ ರೀತಿ ಅವಕಾಶ ಮಾಡಿ ಕೊಡ್ತೀನಿ ಅಂತ ಅಥವಾ ಮಾಡಿಕೊಡ್ಬೋದಾ ಬೇಡವಾ ಅನ್ನುವಂಥದ್ದು ಹಿರಿಯರನ್ನ ಕೇಳಿರ್ತಾರೆ. ಅವೆಲ್ಲವನ್ನು ಮುಚ್ಚಿ ಹಾಕಿ ಮರೆಮಾಚಿ ಒಂದು ಅರ್ಧ ಹಂತದ ನಿರ್ಧಾರ ಕೈಗೊಳ್ತಾ, ಹಾಗಾದ್ರೆ ಈಗ ಬಿಜೆಪಿ ನಾಯಕರುಗಳು ಸಿಟಿ ಅವ್ರನ್ನ ತಡರಾತ್ರಿಯಲ್ಲಿ ಓಡಾಡಿಸಿದ ಬಗ್ಗೆ ಅಥವಾ ನಡೆಸಿಕೊಂಡ ರೀತಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಅದ್ರ ಬಗ್ಗೆ ಏನೋ ಬೇರೆ ನಿರ್ಧಾರ ಕೈಗೊಂಡ್ರೆ ಯಾರ ಮೇಲೆ ಕ್ರಮ ಆಯ್ತು, ಎಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ. ಆದರೆ ಸದ್ಯಕ್ಕೆ ಬಿಜೆಪಿ ನಾಯಕರು ಸಭೆ ಮಾಡಿದ ಕಾರಣಕ್ಕೆ, ಅವಕಾಶ ಕೊಟ್ಟರು ಅನ್ನೋ ಕಾರಣಕ್ಕೆ ಠಾಣೆಯ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡೋದಾದ್ರೆ ಉಳಿದ ಅಧಿಕಾರಿಗಳ ಮೇಲೆ ಏನು ಕ್ರಮ, ಅಥವಾ ಅವರೆಲ್ಲರೂ ಇದ್ದಾಗ ಆದ ಕಾರಣಕ್ಕೆ ಅವ್ರು ಒಬ್ಬರೇ ಹೊಣೆನ ಅನ್ನೋದಕ್ಕೆ ಮೊದಲು ಉತ್ತರ ಕೊಡಬೇಕಾಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ.